ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಆಲ್ಮೋಸ್ಟು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಸೆಮ್ನ ಎಂಡ್ ಆಗ್ತಾ ಬಂತು. ಆಲ್ಮೋಸ್ಟ್ ಕೆಲವೊಂದು ಕಾಲೇಜಲ್ಲಿ 2 ಇಂಟರ್ನಲ್ಸನ್ನು ಮಾಡ್ತಾರೆ, ಕೆಲವೊಂದು ಕಾಲೇಜಲ್ಲಿ 3 ಇಂಟರ್ನಲ್ಸನ್ನು ಮಾಡಿ ಅದರಲ್ಲಿ 2 ಬೆಸ್ಟ್ ತೆಗೆದು ಅದರಿಂದ ನಿಮಗೆ ಆ್ಯಾವ್ರೇಜನ್ನು ಕೊಡ್ತಾರೆ. ಓಕೆ, ಆಲ್ಮೋಸ್ಟ್ ನಿಮಗೆ ಕೆಲವೊಂದು ಕಾಲೇಜಲ್ಲಿ ಇವಾಗ ಸೆಕೆಂಡ್ ಇಂಟರ್ನಲ್ಸ್ ಆಗ್ತಾ ಇದೆ, ಅಂದರೆ ಫೈನಲ್ ಇಂಟರ್ನಲ್ಸ್ ಆಗುತ್ತೆ. ಸೊ ಇನ್ನೊಂದು 10-15 ಡೇಸಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜಲ್ಲಿ ಇಂಟರ್ನಲ್ಸ್ಗಳು ಆಗುತ್ತೆ ಆ್ಯಂಡ್ ಸೆಮ್ ಎಂಡ್ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ಸು ನೋಡಿ, ದಿಸ್ ಈಸ್ ಅ ಬೆಸ್ಟ್ ಟೈಮು. ಎಲ್ಲರಿಗೂ ಕೂಡ ಸೆಮ್ ಎಂಡ್ ಎಕ್ಸಾಮ್ಗೆ ಹೇಗೆ ಓದಬೇಕು, ಯಾಕಂದರೆ ಇಂಜಿನಿಯರಿಂಗ್ ಇಸ್ ಡಿಫ್ರೆಂಟ್, ಪಿ ಯು ಸಿ ಇಸ್ ಡಿಫ್ರೆಂಟ್. ಪಿ ಯು ಸಿಯಲ್ಲಿ ನಿಮಗೆ ಇಂಥ ಚಾಪ್ಟ್ರಿಂದ ಇಂತಿಷ್ಟು ಕ್ವಶನ್ಸ್ಗಳು ಬರುತ್ತೆ, ಫಿಕ್ಸ್ಡ್ ಕ್ವಶನ್ಸ್ಗಳನ್ನು ಬರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾರೆ. ಬಟ್ ಇಂಜಿನಿಯರಿಂಗಲ್ಲಿ ಹಾಗಲ್ಲ ಸ್ಟೂಡೆಂಟ್ಸು. ಓಕೆ, ಸೊ ಇಂಜಿನಿಯರಿಂಗಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂತ ಕೇಳಿದರೆ, ಈಗ ನೀವು ವಿ ಟಿ ಯು ಆಗಿರಲಿ ಅಥವಾ ಆಟೋನಮಸ್ ಆಗಿರಲಿ, ಎನಿಥಿಂಗ್ ಇಟ್ ಮೈಟ್ ಬಿ, ನೀವು ಏನು ಮಾಡಿ ಅಂತ ಕೇಳಿದರೆ, ಫಸ್ಟು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಒಂದು 5 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ತೆಗೆದಿಟ್ಕೊಳ್ಳಿ. 5 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, 5 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ತೆಗೆದಿಟ್ಕೊಂಡು ನೀವು ಅದನ್ನು ಪ್ರಿಪೇರ್ ಮಾಡುವಾಗ ಏನು ಮಾಡಬೇಕು ಅಂತ ಕೇಳಿದರೆ, ಆಲ್ರೆಡಿ ನೀವು ಫಸ್ಟ್ ಇಂಟರ್ನಲ್ಸಿಗೆ ಆಲ್ರೆಡಿ ಓದಿದ್ದೀರಾ, ಒಂದಿಷ್ಟು ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಆಲ್ರೆಡಿ. ಈಗ ಸೆಕೆಂಡ್ ಇಂಟರ್ನಲ್ಸ್ ಆರ್ ಎಲ್ಸ್ ಫೈನಲ್ ಇಂಟರ್ನಲ್ಸಿಗೆ ಏನನ್ನು ಓದ್ತೀರಾ ಅದನ್ನು ಇವಾಗಲೇ ಸ್ಟಾರ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು 10-15 ಡೇಸ್ ಇದೆ ಅಂತ ಅಂದ್ಕೊಳ್ಳಿ, ನಿಮಗೆ ಫೈನಲ್ ಈಗ ಸೆಕೆಂಡ್ ಇಂಟರ್ನಲ್ಸಿಗೆ 10-15 ಡೇಸ್ ಇದೆ ಅಂತ ಅಂದ್ಕೊಂಡ್ರೆ, ಸೊ ಇವಾಗಿಂದ ಸ್ಟಾರ್ಟ್ ಮಾಡಿ. ಅಂದರೆ ಅದನ್ನು ಬ್ರೇಕ್ ಡೌನ್ ಮಾಡಿ, ಸ್ಮಾಲರ್ ಯೂನಿಟ್ ಆಗಿ ಬ್ರೇಕ್ ಡೌನ್ ಮಾಡಿ ಡೈಲಿ ಇಂತಿಷ್ಟು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ. ಸೊ ಆ ರೀತಿ ಕಂಪ್ಲೀಟ್ ಮಾಡಿದರೆ ನೀವು ಸೆಕೆಂಡ್ ಇಂಟರ್ನಲ್ಸಿಗೂ ಪ್ರಿಪೇರ್ ಆದಾಗುತ್ತೆ, ಅದರ ಜೊತೆಯಲ್ಲಿ ನೀವು ಸೆಮ್ ಎಂಡ್ ಎಕ್ಸಾಮಿಗೆ ಕೂಡ ಪ್ರಿಪೇರ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆ ಥರ ಮಾಡಿ. ಓಕೆ, 5 ಇಯರ್ಸ್ ಕ್ವಶನ್ ಪೇಪರ್ನ ತೆಗೆದು ನೀವು ಓದಿದರೆ, ನಾವೆಲ್ಲರಿಗೂ ಹೇಳ್ತಾ ಇರೋದು ನಿಮಗೆ 5 ಇಯರ್ಸ್ ಕ್ವಶನ್ ಪೇಪರ್ನ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅದೇ ಬರೋದಿಲ್ಲ ಸ್ಟೂಡೆಂಟ್ಸು. ಬಟ್ 5 ಇಯರ್ಸ್ ಕ್ವಶನ್ ಪೇಪರ್ನ ಓದಿದರೆ ನಿಮಗೆ ಒಂದು 100ಅಲ್ಲಿ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, 60 ಮಾರ್ಕ್ಸ್ 50+ ಅಂತೂ 100% ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಸೇಮ್ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ, ಅಥವಾ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸು. ಅವ್ರು ಕೇಳೋ ರೀತಿ ಸ್ವಲ್ಪ ಚೇಂಜ್ ಆಗ್ಬೋದು, ದ ಟೈಪ್ ಆಫ್ ಕ್ವಶನ್ ದೇ ಆರ್ ಆಸ್ಕಿಂಗ್ ಸ್ವಲ್ಪ ಚೇಂಜ್ ಆಗ್ಬೋದು ಬಿಟ್ಟರೆ, ಆ್ಯಂಡ್ ಆ ಟಾಪಿಕ್ಗಳು ರಿಪೀಟ್ ಆಗುತ್ತೆ. ಸೊ ಆ ಟಾಪಿಕ್ಗಳನ್ನ ನೀವು ಒಂದು ಸತಿ ಪ್ರಿಫರ್ ಮಾಡಿಕೊಂಡು ಅದನ್ನು ಓದಿ, ಆಯಿತಾ. ಸೇಮ್ ಕ್ವಶನ್ಸ್ಗಳು ಬರುತ್ತಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಡಿ, ಬಟ್ ಟಾಪಿಕನ್ನು ಅದ್ರ ಮೇಲೆ ಕೇಳಿರ್ತಾರೆ, ನೀವು ಸ್ವಲ್ಪ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವುದಾದೊಂದು ಟಾಪಿಕ್ ಗೊತ್ತಾಗದೇ ಇದ್ದರೆ, ಲೈಕ್ ನೀವು ಡೈಗ್ರಾಮ್ಸನ್ನು ಮಾಡೋದು ಅಥವಾ ಟೇಬಲ್ಸನ್ನು ಮಾಡೋದು, ಏನೋ ಒಂದು ಚಾರ್ಟನ್ನು ಮಾಡೋದು, ಆ ರೀತಿ ನಿಮ್ಗೆ ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ರೀತಿ ಅದನ್ನು ರಿಪ್ರೆಸೆಂಟ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಆ ರೀತಿ ಓದ್ಕೊಳ್ಳಿ, ಆಯಿತಾ. ಇನ್ನೊಂದು ಇದೊಂದು ಗೊತ್ತಾಗಿದೆಯಲ್ಲ, ಮತ್ತು ಪ್ರಾಕ್ಟೀಸ್ ಸ್ಟೂಡೆಂಟ್ಸ್, ಪ್ರಾಕ್ಟೀಸ್. ಸೊ ಪ್ರೋಗ್ರಾಮಿಂಗ್ ರಿಲೇಟೆಡ್ ಕ್ವಶನ್ ಪೇಪರ್ನ ನೀವು ನೋಡಿದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದರೆ, ಮೇ ಬಿ ವಿ ಟಿ ಯು ಅಥವಾ ನೀವು ಯಾವುದೇ ಕಾಲೇಜಿದ್ದು ನೋಡಿದರೂ ಕೂಡ, ಆಟೋನಮಸ್ ಆಗಿರ್ಬೋದು, ಅವರು ಪ್ರೋಗ್ರಾಮಿಂಗಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳೋದಿಲ್ಲ. ಈಗ ನಿಮಗೆ ವಾಟ್ ಈಸ್ ಸ್ಟ್ರಿಂಗ್, ಎಕ್ಸ್ಪ್ಲೈನು ಸಮ್ ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ನು ಈ ಥರ ಎಲ್ಲ ಕೇಳೋದಿಲ್ಲ. ಅವ್ರು ಏನು ಕೇಳ್ತಾರೆ, ವಾಟ್ ಈಸ್ ಸ್ಟ್ರಿಂಗ್ ಅಂತ 1 ಮಾರ್ಕಿಗೆ ಕೇಳಿ ಒಂದು ಪ್ರೋಗ್ರಾಮನ್ನು ಅವ್ರು ಕೊಡ್ತಾರೆ. ನಿಮಗೆ ಆ ಟಾಪಿಕನ್ನು ಅರ್ಥ ಮಾಡ್ಕೊಂಡಿದ್ರೆ, ಪ್ರೋಗ್ರಾಮನ್ನು ನಿಮ್ಗೆ ಆ ಟಾಪಿಕ್ ಹೇಗೆ ಅರ್ಥ ಆಗಿದೆ ಆ ಥರ ನೀವು ಪ್ರಿಡಿಕ್ಟ್ ಮಾಡಿ, ಅದನ್ನು ಪ್ರೋಗ್ರಾಮನ್ನು ಬರೀಲಿಕ್ಕೆ ಟ್ರೈ ಮಾಡಿ. ಸೊ ಎಕ್ಸಾಕ್ಟಾಗಿ ಹೀಗೆ ಬರೀಬೇಕು, ನೀವು ಬರೆದಿರೋ ಪ್ರೋಗ್ರಾಮ್ಗೆ ಔಟ್ಪುಟ್ಟೇ ಬರಬೇಕು ಹಾಗೇನಿಲ್ಲ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರೋದನ್ನು ಪ್ರೋಗ್ರಾಮೆಟಿಕಲಿ ಅದನ್ನು ಏನು ಮಾಡಿ ರಿಪ್ರೆಸೆಂಟ್ ಮಾಡಿ, ಆಯಿತಾ. ಸೊ ಕ್ವಶನ್ಸನ್ನು ಪ್ರೋಗ್ರಾಮ್ ರಿಲೇಟೆಡ್ ಕ್ವಶನ್ಸಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಇರೋದಿಲ್ಲ, ವಾಟ್ ಈಸ್ ಎಕ್ಸ್ಪ್ಲೈನ್ ಆ ಥರ ಎಲ್ಲ ಇರೋದಿಲ್ಲ, ನಿಮಗೆ ಪಿ ಯು ಸಿ ಥರ ಇರೋದಿಲ್ಲ. ಸೊ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ಸನ್ನು ಏನು ಮಾಡಿ ಅಂತ ಕೇಳಿದರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅದ್ರ ಬೇಸಿಸ್ ಮೇಲೆ ಇರೋ ಪ್ರೋಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ, ಆಯಿತಾ. ಸೊ ಅವ್ರು ಯಾವ ಕ್ವಶನ್ಸ್ ಕೇಳಿದ್ರು, ಈಗ ಸ್ಟ್ರಿಂಗ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ, ನಿಮಗೆ ಸ್ಟ್ರಿಂಗ್ ಅಂಡರ್ಸ್ಟ್ಯಾಂಡ್ ಆಗಿದೆಯಾ, ಆ ಕಾನ್ಸೆಪ್ಟನ್ನು ಅವ್ರು ಕೇಳಿರೋ ಕ್ವಶನ್ಸ್ಗೆ ಅಪ್ಲೈ ಮಾಡಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಓಕೆ, ಈ ಥರ ಮಾಡ್ತಾ ಬನ್ನಿ. ದಿಸ್ ಇಸ್ ದ ಬೆಸ್ಟ್ ಟೈಮ್. ಇವಾಗಲಿಂದ ಒಂದು ಏನು ಹೇಳ್ತೀರಾ, ಡಿವೈಡ್ ಮಾಡ್ಕೊಳ್ತಾ ಬನ್ನಿ, ಯಾವ್ಯಾವ ಯೂನಿಟಿಂದ ನಾನು ಎಷ್ಟು ಓದಬೇಕು, ನನಗೆ ಇಷ್ಟು ಪರ್ಸೆಂಟೇಜ್ ಬರಬೇಕಂದ್ರೆ ಅಥವಾ ಇಷ್ಟು CGPA ಬರಬೇಕಂದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನು ವೆರಿ ಇಂಪಾರ್ಟೆಂಟ್. ಆ ಥರ ಇದು ಮಾಡ್ತಾ ಹೋಗಿ, ಇವಾಗಲೇ ಪ್ರಾಕ್ಟೀಸ್ ಮಾಡಿ. ದಿಸ್ ದ ಬೆಸ್ಟ್ ಟೈಮ್. ಓಕೆ, ಇವಾಗ ಪ್ರಾಕ್ಟೀಸ್ ಮಾಡಿ. ಮತ್ತು ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬ ಹೆಲ್ಪ್ ಆಗುತ್ತೆ. ನೀವು ಆಟೋನಮಸ್ ಆಗಿದ್ದರೆ ನಿಮ್ಮ ಲೈಬ್ರರಿಗೆ ಹೋಗಿ, ಲೈಬ್ರರಿಲಿ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು, ಅದನ್ನು ಪ್ರಿಫರ್ ಮಾಡಿ. ಮತ್ತು ನಿಮಗೆ ಇಂಟರ್ನಲ್ಸಲ್ಲಿ ಕೇಳಿರ್ತಾರೆ ನೋಡಿ, ಆ ಕ್ವಶನ್ಸನ್ನು ಸ್ವಲ್ಪ ಇದು ಮಾಡಿ, ಪ್ರಾಕ್ಟೀಸ್ ಮಾಡಿ. ಸೇಮ್ ಕ್ವಶನ್ಸ್ ಕೇಳದೇ ಇದ್ದರೂ ಕೂಡ ಆ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇವಾಗಲೇ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಡಿವೈಡ್ ಮಾಡ್ಕೊಂಡು ಬನ್ನಿ. 5 ಯೂನಿಟ್ಸ್ಗಳಿದ್ರೆ, ಓಕೆ, ಈ ಯೂನಿಟಿಂದ ಈ ಕ್ವಶನ್ ಪಕ್ಕ ಇದು ಮಾಡ್ತಾರೆ, ಈ ಟಾಪಿಕ್ ಮೇಲೆ ಆ ಯೂನಿಟ್ಗಳನ್ನ ಕಂಪ್ಲೀಟ್ ಮಾಡ್ತಾ ಬನ್ನಿ. ಓಕೆ, ಇವಾಗಲೇ ಸ್ಮಾಲರ್ ಯೂನಿಟ್ ಆಗಿ ಅದನ್ನು ನೀವು
ಡಿವೈಡ್ ಮಾಡಿಕೊಂಡು ಓದ್ತಾ ಹೋದರೆ ನಿಮಗೆ ಫೈನಲಲ್ಲಿ ಸೆಮ್ಮೆಂಟ್ ಎಕ್ಸಾಮ್ ಹತ್ತಿರ ಬಂದಾಗ ನಿಮ್ಗೆ ಅದು ಹೆಕ್ಟಿಕ್ ಅಂತ ಅನ್ಸೋದಿಲ್ಲ. ಎನಿವೇ ನೀವೀಗ ಫೈನಲ್ ಇಂಟರ್ನಲ್ಸಿಗೆ ಈಗ ಲಾಸ್ಟ್ ಇಂಟರ್ನಲ್ಸಿಗೆ ಒಂದು 2 ಯೂನಿಟ್ಸ್ಗಳಿದ್ದರೆ ಅದನ್ನು ಓದಿದರೆ ಈಗ ಇಮಿಡಿಯೇಟಾಗಿ ನೀವು ಮತ್ತೆ ರಿವಿಷನ್ನ ಮಾಡುವಾಗ ಸೆಕೆಂಡ್ ಯಾವ 2 ಯೂನಿಟ್ಸನ್ನು ರೀಸೆಂಟಾಗಿ ಮುಗಿಸಿರ್ತಾರೆ ಅದನ್ನು ಸ್ಟಾರ್ಟ್ ಮಾಡಬೇಡಿ. ಯಾವ 3 ಯೂನಿಟ್ಸು ಫಸ್ಟ್ ಕಂಪ್ಲೀಟ್ ಮಾಡಿದರೆ ನೋಡಿ ಅದನ್ನು ಫಸ್ಟ್ ರಿವೈಸ್ ಮಾಡಿ, ರೀಕಾಲ್ ಮಾಡಿ. ಓಕೆ, ಪ್ರಾಕ್ಟೀಸ್ ಅಷ್ಟೇ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೀವು ಫಸ್ಟ್ ಸೆಮ್ ಒಂದು ನಿಮಗೆ ಸ್ವಲ್ಪ ಟಫ್ ಅಂತ ಅನ್ಸ್ಬೋದು, ಅಂದರೆ ಟಫ್ ಅಂತ ನಾನು ಹೇಳ್ತಾ ಇಲ್ಲ, ನೀವು ಇದೆಲ್ಲದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದಾದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಸ್ಟೂಡೆಂಟ್ಸ್, ನಾನು ಹೇಗೆ ಮಾಡಬೇಕು, ಪ್ರಾಕ್ಟಿಕಲಿಗೆ ಹೇಗೆ ಮಾಡಬೇಕು. ಪ್ರಾಕ್ಟಿಕಲನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಎಲ್ಲಿ ಎರರ್ ಆಗ್ತಾ ಇದೆ. ಮತ್ತು ಆದಷ್ಟು ನಾನು ಏನು ಹೇಳೋದು ಕೇಳಿದರೆ ಏನೋ ಒಂದು ಡೆರೈವೇಷನ್ ಇದ್ದರೆ ಅದನ್ನು ಬರೆದು ಕಲಿಯೋದು, ನೋಟ್ಸ್ ಮಾಡೋದು, ಆ ಥರ ಮಾಡಿ. ಓಕೆ, ಡೈರೆಕ್ಟಾಗಿ ಇದು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಪ್ರಾಕ್ಟಿಕಲ್ ಇದನ್ನು ಆದಷ್ಟು ಪ್ರಾಕ್ಟಿಕಲ್ ಮತ್ತು ಪ್ರಾಕ್ಟೀಸು ಆ್ಯಂಡ್ ಥಿಯರಿ ಇವೆರಡನ್ನೂ ಕಂಬೈನ್ ಮಾಡಿದರೆ 100% ಈಸಿ ಆಗುತ್ತೆ. ನೀವು ಆಲ್ಮೋಸ್ಟ್ 8.5 CGPA ಆರಾಮ್ಸೆ ಇಡ್ಬೋದು ಸ್ಟೂಡೆಂಟ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮಾಡಿದರೆ 100ಅಲ್ಲಿ ಒಂದು ನಾನು ಹೇಳೋದು 50 ಆಲ್ಮೋಸ್ಟ್ ಬಂದೇ ಬರುತ್ತೆ. 50+ ಅಂತೂ ಗ್ಯಾರಂಟಿ ಬರುತ್ತೆ. ನೀವು 7 CGPA ಮೇಂಟೈನ್ ಮಾಡಲಿಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಿಫರ್ ಮಾಡಿ ಆ್ಯಸ್ ಇಟ್ ಈಸ್ ಕೇಳದೇ ಇದ್ರೂ ಕೂಡ ಟಾಪಿಕನ್ನು ರಿಪೀಟ್ ಮಾಡೇ ಮಾಡ್ತಾರೆ. ಓಕೆ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ಕೂಡ ಇನ್ನೂ ಕೂಡ ವೆಯ್ಟ್ ಮಾಡಬೇಡಿ, ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ನಾನು ಓದ್ತೇನೆ PUC ಆಗಿ ಮಾಡಿದೆ ಅಂತ ಮಾಡಬೇಡಿ. ಆದಷ್ಟು ಬೇಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಅದೇ ರೀತಿ ಈ ಇಯರ್ ಎಂಡ್ ಆಗ್ತಾಯಿದೆ 2024. ಏನಿರ್ಬೋದು, ಕೆಲವೊಂದಿಷ್ಟು ಚೇಂಜಸ್ಗಳಾಗಿದೆ ಲೈಫಲ್ಲಿ ಇರ್ಬೋದು, ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಇರ್ಬೋದು, ನಿಮ್ಮ ಸ್ಟಡೀಸಲ್ಲಿ ಇರ್ಬೋದು, ಎಲ್ಲದರಲ್ಲೂ ತುಂಬ ಚೇಂಜಸ್ಗಳಾಗಿದೆ. PUCಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಇಂಜಿನಿಯರಿಂಗಲ್ಲಿ ಸ್ವಲ್ಪ ನಿಮಗೆ ಹೆವಿ ಅಂತ ಅನಿಸ್ತಾ ಇರ್ಬೋದು. ಇವಾಗ ನಾನು ಹೇಳ್ತಾ ಇರೋದು, ಸೊ ಈ PUC ಒಳ್ಳೆದಿದ್ದಿತ್ತು, ಇಂಜಿನಿಯರಿಂಗ್ ಸ್ವಲ್ಪ ಹೆವಿ ಅನಿಸುತ್ತೆ. ಇಲ್ಲ, ಎಲ್ಲ ಸರಿಯಾಗುತ್ತೆ ಸ್ಟೂಡೆಂಟ್ಸು, ಎಲ್ಲದೂ ಒಳ್ಳೆಯದಾಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಟ್ ದ ಎಂಡ್ ಆಫ್ ದ ಡೇ. ಸೊ ಯಾವತ್ತು ಹೋಪ್ ಕಳ್ಕೊಬೇಡಿ. ಹಾರ್ಡ್ ವರ್ಕ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀರಾ, ಇನ್ನೂ ಹಾರ್ಡ್ ವರ್ಕ್ ಮಾಡಿ. ಎಲ್ಲದೂ ಕೂಡ ಒಂದಿನ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಬೇರೆಯವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ನಾನು ಆ ಕಾಲೇಜಲ್ಲಿಲ್ಲ, ಈ ಕಾಲೇಜಲ್ಲಿಲ್ಲ, ನನಗೆ ಹಾಗಾಗಿದೆ ಹೀಗಾಗಿದೆ, ಅದು ಯಾವುದನ್ನು ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಟೀಚರ್ಸನ್ನು, ಫ್ಯಾಕಲ್ಟೀಸನ್ನು, ನಿಮ್ಮ ಹಾರ್ಡ್ ವರ್ಕನ್ನು ನೀವು ಮಾಡಿ ಅಂತ ಹೇಳ್ತಾ 2024 ಎಂಡ್ ಆಗ್ತಾಯಿದೆ. ಎಲ್ಲರಿಗೂ ಕೂಡ 2025 ಒಳ್ಳೆಯದಾಗಿರಲಿ ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಮತ್ತೆ ಮುಂದಿನ ವರ್ಷ ಸಿಗ್ತೇನೆ 2025ಅಲ್ಲಿ. ಅಂಟಿಲ್ ದ್ಯಾಟ್, ಲವ್ ಯು ಆಲ್ ಸ್ಟೂಡೆಂಟ್ಸ್. ಬಾಯ್.